ಇವತ್ತು ನಾವು ಬಂದಿರೋ ಜಾಗನೇ ಜಗತ್ತಿನ ಏಕೈಕ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಶಿವಮೊಗ್ಗ. ನಿಮಗೆ ಯಾವುದೇ ರೀತಿ ವ್ಯಾಪಾರದಲ್ಲಿ ಏನು ಏಳಿಗೆ ಆಗ್ತಿಲ್ವಾ? ದುಡ್ಡು ಇಸ್ಕೊಂಡು ವಾಪಸ್ ಕೊಡದೆ ಆಟಾಡಿಸ್ತಿದಾರ? ಮಾಟ ಮಂತ್ರ ದೋಷಗಳಂತ ಸಮಸ್ಯೆಗೆ, ದೇಹದಲ್ಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಶುಕ್ರವಾರ ಅಥವಾ ಭಾನುವಾರ 5 ವಾರಗಳಲ್ಲಿ ಭಕ್ತಿಯಿಂದ ಮೆಣಸಿನಕಾಯಿನ ರುಬ್ಬಿ 48 ಪ್ರದಕ್ಷಿಣೆ ಮಾಡಿ ಇಲ್ಲಿ ತಾಯಿಶೀಲೆಗೆ ಹಚ್ಚಬೇಕು. ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಂದು ಬೀಗ ಬೊಂಬೆನ ಹೊಡೆಯುವಂಥದ್ದು. ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ಶತ್ರು ಸಂಹಾರಕ್ಕಾಗಿ ಪ್ರತ್ಯಂಗಿರಾ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ಕೂಡ ಮಾಡ್ತಾರೆ. ಈ ದೇವಸ್ಥಾನ ಬಂದು ಶಿವಮೊಗ್ಗ ಏರ್ಪೋರ್ಟ್ ಮುಂಭಾಗದಲ್ಲೇ ಇರುವಂತದ್ದು. ನಿಮಗೆ ಬರೋದಿಕ್ಕೆ ಬಸ್ ಮತ್ತೆ ಟ್ರೈನ್ ಫೆಸಿಲಿಟೀಸ್ ಕೂಡ ಇದೆ. ಶಿವಮೊಗ್ಗಕ್ಕೆ ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ 8ನೇ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಅಂತ ಕೇಳಿದ್ರೆ ಬಸ್ಸು ಬಂದು ನೇರವಾಗಿ ದೇವಸ್ಥಾನ ಮುಂಭಾಗದಲ್ಲೇ ನಿಂತ್ಕೊಳ್ಳುತ್ತೆ. ಇಲ್ಲಿ ಪ್ರತಿ ದಿವಸ ಭಕ್ತಾದಿಗಳಿಗೆ ಅನ್ನದಾನ ಕೂಡ ಇರುತ್ತೆ. ಮತ್ತೆ ಈ ದಿನ ನಾವು ಹೋದಾಗ ಇಲ್ಲಿ ಬಂದಂತ ಭಕ್ತಾದಿಗಳನ್ನು ನೋಡಿ ನಮಗಂತೂ ಸುಸ್ತಾಗೋಯ್ತು. ಗುರುಜಿಯವರನ್ನ ಮಾತಾಡೋದಕ್ಕಂತಾನೆ ಜನ ಕಾಯ್ತಾ ಇರ್ತಾರೆ. ಆ ದೇವಿಯ ಸಾಕ್ಷಾತ್ ಸ್ವರೂಪನೇ ಗುರುಜಿ ಅಂತಾನೆ ಇಲ್ಲಿರೋ ಭಕ್ತಾದಿಗಳು ನಂಬಿದ್ದಾರೆ.